ಸಮೀರ್ನ ಒಂದು ವಿಡಿಯೋ ಬಂದ ತಕ್ಷಣ ಟೊಮೊಟೊ ಕೇಸ್, 10 ಮಂದಿ ಪೊಲೀಸ್, ಮೂರು ಪೊಲೀಸ್ ಸ್ಟೇಷನ್. ನಾಚಿಕೆ ಆಗ್ಬೇಕ್ರಿ ನಿಮ್ಗೆ ಈ ಇಲಾಖೆ. ಈಗಿನ ನಾನೊಂದು ವಿಡಿಯೋ ನೋಡ್ಕೊಂಡ್ ಬಂದೆ, 200 ಕೋಟಿ ಡೀಲ್ ಅಂತಪ್ಪ. ಬುರ್ಡೆ ಗ್ಯಾಂಗ್ನವರು ಡೀಲ್ ಅಂತೆ, 200 ಕೋಟಿ ಡೀಲ್ ಅಂತಾರೀ. SIT ಅಧಿಕಾರಿಗಳಿಗೆ ಗೊತ್ತಿಲ್ವಾ? ಗಿರೀಶಣ್ಣ, ಮಹೇಶಣ್ಣ ಇವರೆಲ್ಲ 200 ಕೋಟಿ ಸೇಲ್ ಆಗ್ಬಿಟ್ಟಿದಾರಂತೆ. ದುಡ್ಡು ತಗೊಂಡ್ಬಂದು ಇಲ್ಲಿ ಮಂಜುನಾಥ ಸ್ವಾಮಿ ಮತ್ತು ಧರ್ಮಸ್ಥಳದ ಕಾಮಕರನ್ನು ಟಾರ್ಗೆಟ್ ಮಾಡಿದ್ದಾರಂತೆ. ಅವ್ರೇನು ಅತ್ಯಾಚಾರ ಮಾಡಿಲ್ಲ, ಅನಾಚಾರ ಮಾಡಿಲ್ಲ, ಕೊಲೆನೇ ಮಾಡಿಲ್ಲ, ಏನೂ ಮಾಡಿಲ್ಲ. ಇವರು ಮಾತ್ರ ದುಡ್ಡು ಇಸ್ಕೊಂಡು ಅವ್ರ ಮೇಲೆ ಅಪವಾದ ಹೊರಿಸ್ತಾ ಇದ್ದಾರೆ. ಉಗ್ರಪ್ಪನ ವರದಿ ಸಮೇತ ಸುಳ್ಳು. SIT ಅಧಿಕಾರಿಗಳಿಗೆ ಬಾಂಗ್ಲೆ ಗುಡ್ಡದಲ್ಲಿ ಏನೆಲ್ಲ ಸಿಕ್ಕಿದೆಯಲ್ಲ, ಮಾನವನ ಆಸ್ತಿ ಪಂಜರದ ಮೂಳೆಗಳು, ಇವೆಲ್ಲ ಸುಳ್ಳ. ಇದ್ರ ಬಗ್ಗೆ ಧ್ವನಿ ಮಾಡ್ತಾ ಇಲ್ಲ ರೀ ಬುರ್ಡೆ ಮಾಧ್ಯಮದವರು, ಧ್ವನಿ ಮಾಡ್ತಾ ಇಲ್ಲ. ಬುರ್ಡೆ ಭಾಷಣ ಕೇಳಿ ಸಾಕಾಗೋಯ್ತು ಕಣ್ರಿ. ನಮಗಂತೂ ನ್ಯಾಯ ಯಾವಾಗ ಸಿಗುತ್ತೋ ಯಾವಾಗ ಬಿಡುತ್ತಂತ ಕಾಯ್ತಾ ಇರೋ ಹೊತ್ತಿನಲ್ಲಿ ಈ ಬುರ್ಡೆ ಮಾಧ್ಯಮಗಳು ಈಗೊಂದು ದೊಡ್ಡ ಟ್ವಿಸ್ಟ್. 200 ಕೋಟಿ 2,000 ಕೋಟಿಗಳಿಗೆ ನೀವು ಡೀಲ್ ಆಗಿರ್ತಕ್ಕಂಥದ್ದು ನಿಮ್ಮ ಟೀಮ್. ಅಂದ್ರೆ ಅದಕ್ಕೆ ಒಬ್ಬ ರಾಜಕಾರಣಿಗಳಿರ್ಬೋದು, ಅಧಿಕಾರಿಗಳಿರ್ಬೋದು, ಇನ್ನೊಬ್ರು ಇರ್ಬೋದು. ನಮ್ಮ ಅಭಿಪ್ರಾಯ ರೀ, ನಮಗೆ ಅನುಮಾನ ಬರ್ತಾ ಇದೆ. ನೀವು ಈಗೆಲ್ಲ ಹೇಳ್ತಾ ಇದೀರಲ್ಲ 200 ಕೋಟಿ ಅಂತ, ಅದಕ್ಕೆ ನಮಗೆ ಅನುಮಾನ ಬರ್ತಾ ಇದೆ. ದಯವಿಟ್ಟು ಉನ್ನತ ಮಟ್ಟದ ಅಧಿಕಾರಿಗಳು 2,000 ಕೋಟಿಗೆ ಡೀಲ್ ಆಗಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಇದ್ರ ಬಗ್ಗೆ ತನಿಖೆ ಮಾಡಿ ಅವ ಸತ್ಯಾಂಶ ಎಲ್ಲರಿಗೂ ಗೊತ್ತಾಗ್ಲಿ. ಸೌಜನ್ಯ ಹೋರಾಟಗಾರರು ಏನಾದ್ರು ಷಡ್ಯಂತ್ರ ಮಾಡಿದ್ರೆ ಒಳಗಾಕಿ. ಈ ಮಾಧ್ಯಮದವರು, ರಾಜಕಾರಣಿಗಳು ಇನ್ನೊಬ್ರು ಏನಾದ್ರು ಷಡ್ಯಂತ್ರ ಮಾಡಿದ್ರೆ ಅವ್ರನ್ನ ಒದ್ದು ಒಳಗಾಕಿ. ಗಜ್ಮ ಮಾಡಿಬಿಡಿ, ನಮಗೇನು ತೊಂದರೆ ಇಲ್ಲ. ಎಲ್ಲರನ್ನ ಸೇರಿಸ್ಕೊಂಡೆ ಯಾರು ತಪ್ಪು ಮಾಡಿದಾರ ಅವರಿಗೆ. ಓಕೆ, ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಮಗೆ ಸುಸ್ವಾಗತ. ಎಲ್ಲ ಸೌಜನ್ಯ ಹೋರಾಟಗಾರರಿಗೂ, ಸತ್ಯದ ಪರ ಇರ್ತಕ್ಕಂಥ ಎಲ್ಲ ಹೋರಾಟಗಾರರಿಗೂ ಹಾರ್ದಿಕವಾದ ಸ್ವಾಗತ. ನೋಡಿ ಸ್ನೇಹಿತರೆ, ಧರ್ಮಸ್ಥಳದಲ್ಲಿ SIT ತಂಡ ಏನು ರಚನೆ ಆಯ್ತಲ್ಲ, ಆದರೆ ಪ್ರಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ನಾನು KJ ಹಳ್ಳಿ ಸುರೇಶ್. ಧರ್ಮಸ್ಥಳ ಹೂತಿಟ್ಟಿರುವ ಅನುಮಾನಾಸ್ಪದ ಸಾವುಗಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಹೊಸ ಟ್ವಿಸ್ಟ್ ಬಂದಿದೆ. 200 ಕೋಟಿ ಡೀಲ್ ಅಂತೆ, ಹಂಗಂತೆ ಹಿಂಗಂತೆ, ಏನು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅಂಥೇಳಿ ಏನು ಕರ್ನಾಟಕದ ಸ್ಯಾಟಲೈಟ್ ಮಾಧ್ಯಮಗಳು ಏನು ಪುಂಗಿದ್ದು ಥೂ ಅಂತ ಜನ ಇವ್ರಿಗೆ ಉಗಿಯೋರಿಲ್ಲ. ಈ ಮಾಧ್ಯಮಗಳಿಗೆ, ಎಲ್ಲ ಮಾಧ್ಯಮಗಳ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಈ ರೀತಿ ಸುಳ್ಳುಗಳನ್ನು, ಸತ್ಯವನ್ನು ಪರಾಮರ್ಶಿಸದೆ ಸುಳ್ಳುಗಳನ್ನು ಪ್ರಚಾರ ಮಾಡುವ ಇಂಥ ಮಾಧ್ಯಮಗಳಿಗೆ ಶ್ರದ್ಧಾಂಜಲಿ ಸಲ್ಲಿಸಬೇಕು. ಇವು ಏನು ವೇಸ್ಟ್, ಪ್ರಯೋಜನ ಇಲ್ಲ. ಏನು ಸತ್ಯದ ಪರವಾಗಿ ಮಾತಾಡ್ರಪ್ಪ, ಅನ್ಯಾಯ ಆಗಿದೆ ಅದ್ರ ಬಗ್ಗೆ ದನಿ ಎತ್ತರಪ್ಪ. ಎಷ್ಟೋ ಜೀವಗಳು, ಎಷ್ಟೋ ಕುಟುಂಬಗಳು ತಮ್ಮವ್ರನ್ನ ಕಳ್ಕೊಂಡು ಸಂಕಟ ಪಡ್ತಿದ್ದಾವೆ. ಆ ನೋವನ್ನು ವ್ಯಕ್ತಪಡಿಸ್ರಪ್ಪ. ಬಹುಮಾಧ್ಯಮಗಳ ಅಂತ ಹೇಳಿದ್ರೆ ಯಾವುದೋ ಒಂದು ವಿಚಾರ ಸಿಕ್ಬಿಟ್ಟಿದೆ. ಈಗ ಯಾವುದೋ ವಿಚಾರ ಅಂತಂದರೆ, ಈಗ ಧರ್ಮಸ್ಥಳದಲ್ಲಿ ಬುರುಡೆಯನ್ನು ತೆಗೆದುಕೊಂಡು ಮತ್ತು ಒಂದಷ್ಟು ಶವಗಳನ್ನು ನಾನೇ ಹೂತಿದ್ದೆ, ನನಗೆ ಕೆಲವರ ಆಣತಿಯಂತೆ ನಾನು ಕೆಲಸ ಮಾಡಿದ್ದೆ ಅಂತ ಹೇಳ್ತಿದ್ದಂಥ ಆ ಚಿನ್ನಯ್ಯ ಈಗ ಹೈಕೋರ್ಟ್ಗೆ ಒಂದು ರಿಟ್ ಪಿಟಿಷನ್ ಹಾಕಿದ್ದಾರೆ. ಆ ರಿಟ್ ಪಿಟಿಷನಲ್ಲಿ ಹಿಂಗೆ ನನ್ನ ಮೇಲೆ ಆಮಿಷಗಳನ್ನು ಒಡ್ಲಾಯಿತು, ನನಗೆ ದುಡ್ಡು ಕೊಡ್ತೀನಿ ಅಂತ ಹೇಳಲಾಯಿತು, 200 ಕೋಟಿ ದುಡ್ಡು, ಹಾಗೆ ಹೀಗೆ. ಆಮೇಲೆ ಬಹುಭಾಷಾ ನಟ ಪ್ರಕಾಶ್ ರೈ ಅವರ ಹೆಸರನ್ನು ಕೂಡ ತೆಗೆದುಕೊಂಡಿದ್ದಾರೆ. ಆಮೇಲೆ ಚಿತ್ರದುರ್ಗದ ರಮಾ ನಾಗರಾಜ್ ಅವ್ರ ಬಗ್ಗೆನೂ ಕೂಡ ಮಾತಾಡಿದ್ದಾರೆ. ಪಾಪ ರಮಾ ನಾಗರಾಜ್ ಅವರು ಏನು ಅಂತ ನನಗೆ ಗೊತ್ತು, ನಾನು ಅದೇ ಭಾಗದವನು. ಪಾಪ ಅವ್ರು ಮಹಿಳಾ ಪರವಾಗಿ ದನಿ ಎತ್ತಿರುವಂಥ ಧರಣಿ ಸಂಸ್ಥೆಯನ್ನು ಕಟ್ಟಿ ಮಹಿಳೆಯರ ಪರವಾಗಿ ದನಿ ಎತ್ತಿದಂಥ ದಿಟ್ಟ ಮಹಿಳೆ, ಅವ್ರ ಮೂಲಕ ದುಡ್ಡು ಏನೇನೋ ಒಂದು ಕತೆ ಕಟ್ಟಿದ್ದಾರೆ. ಚಿನ್ನಯ್ಯ ಅದನ್ನು ಹೇಳಿದ್ದಾರೆ, ಅದ್ರ ಬಗ್ಗೆ ಮಾತಾಡೋಣ. ಹಾಗಿದ್ರೆ ಪ್ರಾರಂಭದಲ್ಲಿ ಚಿನ್ನಯ್ಯ ಇಷ್ಟೆಲ್ಲ ಹೇಳಿದ್ರಲ್ಲ, ನನ್ನನ್ನು ನಾರ್ಕೋ ಅನಾಲಿಸಿಸ್ಗೆ ಒಳಪಡಿಸಿ, ನನ್ನನ್ನು ಮಂಪರು ಪರೀಕ್ಷೆಗೆ ಕೂಡ ಒಳಪಡಿಸಿ ನಾನು ಸಿದ್ಧನಿದ್ದೇನೆ ಅಂತ ಹೇಳಿದ ಚಿನ್ನಯ್ಯ ಈಗ ಸಡನ್ನಾಗಿ ಉಲ್ಟಾ ಹೊಡಿತಾರೆ ಅಂತಂದರೆ ಎಂಥವ್ರಿಗೂ ಕೂಡ ಅರ್ಥ ಆಗತ್ತೆ.
ಇದರ ಹಿಂದೆ ಯಾವ ದುಷ್ಟ ಗ್ಯಾಂಗ್, ಡಿ ಗ್ಯಾಂಗ್, ಯಾವ ದುಷ್ಟ ಗ್ಯಾಂಗ್ ಷಡ್ಯಂತ್ರವನ್ನು ಹೆಣೆದು ಅವನ ಮೂಲಕ ಹೇಳಿಸಿ ಮತ್ತೆ ಹೈಕೋರ್ಟ್ ಮೂಲಕ ಒಂದು ಪಿಟಿಷನ್ ರಿಟ್ ಅರ್ಜಿಯನ್ನು ಹಾಕಿಸಿದೆ ಅನ್ನೋದು ಈಗ ಗೊತ್ತಾಗತ್ತೆ. ಈಗ ಇದ್ರ ಬಗ್ಗೆ ಸೌಜನ್ಯ ಪರವಾದಂಥ ಹೋರಾಟಗಾರರಲ್ಲಿ ಮುಂಚೂಣಿಯಲ್ಲಿರುವಂಥ ಗಿರೀಶ್ ಮಟ್ಟಣ್ಣನವರು ಒಂದು ಮಾತು ಹೇಳಿದ್ದಾರೆ. ಹೌದು, ಇದು ಒಳ್ಳೆಯದೇ, ರೋಗಿ ಬಯಸಿದ್ದು ಹಾಲು ಅನ್ನ, ಡಾಕ್ಟರ್ ಹೇಳಿದ್ರು ಕೂಡ ಹಾಲು ಅನ್ನ, ಆಯಿತು ತನಿಖೆ ನಡೀಲಿ, ಅದೇನು 200 ಕೋಟಿನೋ 200 ಹುಣಸೆ ಬೀಜನೋ ಅನ್ನೋದು ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ. ಅಟ್ಲೀಸ್ಟ್ ನಾವೇ ಕೋರ್ಟ್ಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ವಿ, ಕೊನೆ ಪಕ್ಷ ಇವರೇ ಕೋರ್ಟ್ಗೆ ಹೋಗಿ ಇದನ್ನು ಮುನ್ನೆಲೆಗೆ ತಂದಿದ್ದಾರೆ. ಇದು ಎನ್ಕ್ವೈರಿ ಆದರೆ ಒಳ್ಳೆಯದು, ಸತ್ಯಾಂಶ ಬೆಳಕಿಗೆ ಬರಲಿ. 200 ಕೋಟಿನೋ 200 ಹುಣಸೆ ಬೀಜನೋ ಅಥವಾ ಡಿ ಗ್ಯಾಂಗ್ನ ದುಷ್ಟ ಷಡ್ಯಂತ್ರವೋ ಅನ್ನೋದು ಗೊತ್ತಾಗುತ್ತೆ. ಸತ್ಯ ಯಾವತ್ತಿದ್ರೂ ಸತ್ಯನೇ ಅಂತ ಹೇಳಿ ಸ್ಪಷ್ಟಪಡಿಸಿದ್ದಾರೆ. ಸ್ನೇಹಿತರೆ, ಇದ್ರ ಬಗ್ಗೆ ಒಂದು ಸ್ಪಷ್ಟವಾಗಿ ಮಾತಾಡಲೇಬೇಕು. ಈಗ ಈ ಚಿನ್ನಯ್ಯ ಇದ್ದಾರಲ್ಲ, ಈ ಚಿನ್ನಯ್ಯ ಪ್ರಾರಂಭದಲ್ಲಿ ಸುಪ್ರೀಂ ಕೋರ್ಟ್ನ ವಕೀಲರ ಮೂಲಕ ಸುಪ್ರೀಂ ಕೋರ್ಟ್ಗೆ ಒಂದು ಪತ್ರವನ್ನು ಬರೆದಿದ್ರು. ಸುಪ್ರೀಂ ಕೋರ್ಟ್ಗೆ ಸುಮ್ಮನೆ ಆಟ ಆಡಂಗಿಲ್ಲ, ಅದು ಮಾನ್ಯ ನ್ಯಾಯಾಲಯ, ಸರ್ವೋಚ್ಚ ನ್ಯಾಯಾಲಯದ ಜೊತೆ ಸತ್ಯವನ್ನು ಹೇಳಬೇಕಾಗತ್ತೆ. ನಾನು ಏನು ಹೇಳ್ತಿದ್ದೀನಿ, ನಾನು ಏನು ಮಾಡ್ತಿದ್ದೀನಿ ಅನ್ನೋದನ್ನು ಕೂಡ ತಮ್ಮ ಲಾಯರ್ ಮೂಲಕ ಸತ್ಯಾಂಶದ ಮೂಲಕ ಪ್ರಕರಣದ ಬಗ್ಗೆ ಬಿಚ್ಚಿಡಬೇಕಾಗತ್ತೆ. ಈಗ ಅದೇ ಚಿನ್ನಯ್ಯ ಉಲ್ಟಾ ಹೊಡಿತಿದ್ದಾರೆ, ಇಲ್ಲ ನನಗೇನೋ ಆಮಿಷ ಒಡ್ಡಿದ್ರು ಆ ರೀತಿ ಅಂತ ಹೇಳ್ತಿದ್ದಾರೆ ಅಂತಂದರೆ ಇದು ತನಿಖೆ ಆಗಬೇಕು. ಪ್ರಾರಂಭದಲ್ಲಿ ಇದ್ದಂಥ ಚಿನ್ನಯ್ಯನವರ ಸ್ಟೇಟ್ಮೆಂಟಿಗೂ ಆನಂತರ ಚಿನ್ನಯ್ಯ ಅವರ ಸ್ಟೇಟ್ಮೆಂಟ್ಗೂ ಯಾಕೆ ವ್ಯತ್ಯಾಸ ಆಯಿತು? ಈ ವ್ಯತ್ಯಾಸ ಆಗೋದಕ್ಕೆ ಯಾವ ದುಷ್ಟರ ಪ್ರಭಾವ, ಆಮೇಲೆ ಇವರೆಲ್ಲ ಇದ್ದಾರಲ್ಲ ಸೌಜನ್ಯ ಹೋರಾಟದ ವಿರೋಧಿಗಳಿದಾರಲ್ಲ, ಇವರೆಲ್ಲ ಏನು ಇವ್ರನ್ನೇನನ್ಬೇಕು, ಖದೀಮರು, ದುಷ್ಟರು, ದಗಾಕೋರರು, ಇವ್ರು ಯಾವ ರೀತಿ ಈ ಒಂದು ಸ್ಕ್ರಿಪ್ಟನ್ನು ರೆಡಿ ಮಾಡಿದ್ದಾರೆ ಅನ್ನೋದು ತನಿಖೆ ನಂತರ ಗೊತ್ತಾಗುತ್ತೆ. ಅನಂತರ ಜೈಲಲ್ಲಿದ್ದಂಥ ಚಿನ್ನಯ್ಯನಿಗೆ ಸರ್ಕಾರಿ ವಕೀಲರ ಮೂಲಕ ಮತ್ತು ಒಂದಷ್ಟು ನ್ಯಾಯದ ಪರ ಹೋರಾಟ ಮಾಡುವಂಥ ವಕೀಲರ ಮೂಲಕ ಬಿಡುಗಡೆ ಮಾಡಿಸಿದ್ದು ಇದೇ ಸೌಜನ್ಯ ಪರ ಹೋರಾಟಗಾರರ ತಂಡ. ಈಗ ರಿಟ್ ಅರ್ಜಿಯನ್ನು ಹಾಕ್ಸಿರೋದು ಲಕ್ಷಾಂತರ ರೂಪಾಯಿ ಖರ್ಚು ಹಾಕಿ ಇದನ್ನು ನಾವು ರೆಡಿ ಇದ್ದೀವಿ ಅಂತೇಳಿ ಅರ್ಜಿಯನ್ನು ಹಾಕ್ಸಿರೋದು ಇನ್ನೊಂದು ತಂಡ. ಇರಲಿ, ಈಗ ಸತ್ಯವನ್ನು ಅರ್ಥ ಮಾಡಿಸುವ ಮತ್ತು ಯಾವುದು ಸುಳ್ಳು ಯಾವುದು ಸತ್ಯ ಅನ್ನೋದನ್ನು ಈಗ ಪ್ರಾಥಮಿಕವಾಗಿ ನಾವು ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ. ಈಗ ನೋಡಿ, ನಮ್ಮ ಮಾಧ್ಯಮಗಳು ಇವರೆಲ್ಲ ಹೇಳ್ತಿದಾರಲ್ಲ 200 ಕೋಟಿ ಇದು ಹೀಗೆ ಹೇಳಿದ್ರು, ಆಮೇಲೆ ಈ ರೀತಿ ನನಗೆ ಹೇಳಿದ್ರು, ಆಮೇಲೆ ದೊಡ್ಡ ದೊಡ್ಡ ಪ್ರಭಾವಿ ವ್ಯಕ್ತಿಗಳ ಮುಖಕ್ಕೆ ಕಪ್ಪು ಮಸಿ ಬೆಳೆಯೋದಕ್ಕೆ ಈ ರೀತಿ ಎಲ್ಲ ಮಾಡಲಾಯಿತು ಅಂಥೇಳಿ ಈ ಟಿ ವಿಗಳಲ್ಲಿ ಪಾಪ ಅವು ಗಿಳಿಪಾಠ ಹೇಳುವಂಥ ವರದಿಗಾರರು ಏನು ಹೇಳ್ತಿದ್ದಾರೆ, ಹಾಗೆ ಈ ರೀತಿ ಷಡ್ಯಂತ್ರ ಮಾಡಿದ್ರು. ಪತ್ರಕರ್ತನಾದವನಿಗೆ ಒಂದು ಸೂಕ್ಷ್ಮತೆ ಇರಬೇಕು, ಸತ್ಯದ ವಾಸನೆಯನ್ನು ಕಂಡು ಹಿಡಿಯುವ ಆ ಸಂವೇದನೆ ಇಲ್ಲ ಅಂದರೆ ನಾಲಾಯಕಗಳು ಪತ್ರಕರ್ತರಾಗ ಅಂತ ಹೇಳ್ಕೊಳ್ಳೋಕ್ಕೆ ನಾಲಾಯಕಗಳು. ಪತ್ರಕರ್ತರು ನ್ಯಾಯಾಧೀಶರಲ್ಲ ನಿಜ, ಆದರೆ ನ್ಯಾಯಾಧೀಶರ ತೀರ್ಪು ಕೊಡೋದಕ್ಕಿಂತ ಮುಂಚೆ ಇದು ಸರಿನೋ ಇದು ತಪ್ಪೋ ಇದು ಹೌದೋ ಇದು ಅಲ್ಲ ಅಂಥೇಳಿ ಕಂಡು ಹಿಡಿಯುವ ಸಾಮರ್ಥ್ಯ ಇರುತ್ತೆ. ಯಾರಿಗೆ? ಸತ್ಯದ ಪರವಾಗಿದ್ದವ್ರಿಗೆ, ಬಕೀಟ್ ಹಿಡಿದೇ ಇರೋರಿಗೆ, ಗುಲಾಮಿತನ ಮಾಡದೇ ಇರೋರಿಗೆ, ಬೂಟನ್ನು ನೆಕ್ಕದೇ ಇರೋರಿಗೆ. ಬೂಟ್ ನೆಕ್ಕೋರ್ನೆಲ್ಲ ನಾವು ಪತ್ರಕರ್ತರು ಮಾಧ್ಯಮಗಳು ಅಂತ ಕರೆಯೋಕ್ಕಾಗಲ್ಲ. ಯಾಕಂದರೆ ಅಷ್ಟು ಬೇಸರ ಇದೆ. ಇವತ್ತು ಸತ್ಯವನ್ನು ಎತ್ತಿ ಹಿಡಿಬೇಕಾಗಿರೋ ಮಾಧ್ಯಮಗಳು ಇವತ್ತು ಏನಂಗೆ ಹಂಗೆ ಹಾಗೆ ಹೀಗೆ ಪ್ರಕಾಶ್ ರೈ ಇನ್ವಾಲ್ವ್ಮೆಂಟ್ ಅಂತೆ, 200 ಕೋಟಿ ಅಂತೆ, ಹಂಗೆ ಹಿಂಗೆ ಏನು 200 ಏನು ದುಡ್ಡೇನು ಸುಮ್ಮನೆ ಬರ್ತವ? ಅವ್ರಿಗೇನು ಹುಚ್ಚ ಇಷ್ಟೊಂದೆಲ್ಲ ಹೋರಾಟ ಮಾಡೋಕ್ಕೆ, ದನಿ ಎತ್ತೋದಕ್ಕೆ, ಎಲ್ಲ ಕೆಲಸಗಳನ್ನ ಬಿಟ್ಟು ಸತ್ಯದ ಪರವಾಗಿ ನಿಲ್ಲೋದಕ್ಕೆ? ಸೌಜನ್ಯ ಪರವಾಗಿ ನಿಂತಿರೋ ಒಂದು ದೊಡ್ಡ ಸಮೂಹ ಇದೆಯಲ್ಲ, ಪತ್ರಕರ್ತರು, ಲೇಖಕರು, ಹೋರಾಟಗಾರರು, ಚಿಂತಕರು, ಕವಿಗಳು, ಬೇರೆ ಬೇರೆ ವರ್ಗದ ಕೂಲಿ ಕಾರ್ಮಿಕರು, ಬಡವರು, ರೈತರು, ಇವರೆಲ್ಲ ಏನು ಕೆಟ್ಟವರ? ಇವರೆಲ್ಲ ದುಷ್ಟರ? ಇವ್ರಿಗೆಲ್ಲ ಏನು ಮಾಡೋ ಕೆಲಸ ಇಲ್ವಾ? ಇವ್ರಿಗೆಲ್ಲ ಏನು ಬೇಕಾಗಿದೆ? ನ್ಯಾಯ ಬೇಕಾಗಿದೆ. ಅನ್ಯಾಯಕ್ಕೆ ಆಗಿರುವಂಥ ಒಂದು ಪ್ರಮಾದಕ್ಕೆ ನ್ಯಾಯ ಬೇಕಾಗಿದೆ. ಸತ್ಯದ ಪರವಾಗಿ ಹೋರಾಟ ಮಾಡ್ತಿದ್ದಾರೆ. ಅವ್ರನ್ನೆಲ್ಲ ನೀವು ಅವಮಾನ ಮಾಡ್ತಿದ್ದೀರಾ? ನೀವು ಅಲ್ಲಿ ಸ್ಟುಡಿಯೋಲಿ ಕೂತ್ಕೊಂಡು ಪುಂಗ್ತಾ ಇದ್ದೀರಲ್ಲ, ತಲೆಯಲ್ಲಿ ಯಾವ 4 ಅಕ್ಷರ ಇಲ್ದರೂ ಪುಂಗ್ತಾ ಇದ್ದೀರಲ್ಲ. ಏನು ಕ್ಯಾಮ್ರಾ ಮುಂದೆ ಬಂದರೆ ಸಾಕು, ಮಾತಾಡಿದರೆ ಸಾಕು, ಹೇಳಿದರೆ ಸಾಕು, ಏನು ಇವರು ಅವಿವೇಕಿಗಳಿಗೆ ತಂದು. ಈಗ ಸ್ನೇಹಿತರೆ, SIT
ಈ ಏನು ಇದೇ ಚಿನ್ನಪ್ಪ ಹೇಳಿದ ಪ್ರಕರಣಕ್ಕೆ, ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಧರ್ಮಸ್ಥಳದಲ್ಲಿ ಆಗಿರುವ ಅನುಮಾನಾಸ್ಪದ ಸಾವುಗಳು, ಶವಗಳನ್ನು ಊತಿರುವ ಪ್ರಕರಣಗಳು, ಅದಕ್ಕೆ ಸಂಬಂಧಪಟ್ಟಂಗೆ ಎಸ್ ಐ ಟಿ ಒಂದು ಸರ್ಕಾರ SITನ ರಚನೆ ಮಾಡುತ್ತೆ ಅಂದರೆ ಅದಕ್ಕೆ ಜ್ಞಾನ ಇರುತ್ತೆ, ಅದಕ್ಕೊಂದು ಕೂಲಂಕುಷವಾಗಿ ಪರಿಶೀಲನೆ ಮಾಡುವಂಥ ಒಂದು ವಿವೇಕ ಇರುತ್ತೆ. ಸರ್ಕಾರ ಸುಮ್ಮನೆ ಹೇಳಿದ ತಕ್ಷಣ ಎಲ್ಲವನ್ನೂ ಮಾಡಲ್ಲ. ಆಮೇಲೆ ಮಹಿಳಾ ಆಯೋಗ ಪತ್ರ ಬರೆಯುತ್ತೆ ಸರ್ಕಾರಕ್ಕೆ. ಮಹಿಳಾ ಆಯೋಗದವರು ಪತ್ರ ಬರೀತಾರೆ ಅಂತ ಅಂದರೆ ಸುಮ್ಮನೆ ಬರೆಯಲ್ಲ. ಅದರ ಗಂಭೀರತೆ, ಅದರ ಎಷ್ಟು ಪ್ರಮಾಣದಲ್ಲಿ ಅದು ಹತ್ಯಾಕಾಂಡ ಆಗಿರ್ಬೋದು ಅನ್ನುವಂಥ ಆ ದುಷ್ಟತನದ ವಾಸನೆ ಗೊತ್ತಾಗಿರೋದಕ್ಕೇ SIT ಮಾಡಿದ್ದು. SIT ರಚನೆ ಆಯ್ತಲ್ವಾ, SIT ರಚನೆ ಆದ ಸಂದರ್ಭದಲ್ಲಿ ಏನೆಲ್ಲ ಆಯಿತು, ಅಲ್ಲಿ ಏನು ಸಿಗಲಿಲ್ಲ ಅಂತ ಆವಾಗ ಒಂದ್ಸಲಿ ಬಾಯಿ ಬಡ್ಕೊಂಬಿಟ್ರು ಈ ಮಾಧ್ಯಮದವರು. ಒಂದಷ್ಟು ಈ ಬಾಯಿ ಬಡ್ಕರು, ಅಯ್ಯೋ ಅಲ್ಲಿಲ್ಲ, ಅಲ್ಲಿ ಹುಡುಕಿದ್ರು ಅಲ್ಲೂ ಸಿಗಲಿಲ್ಲ, ಇಲ್ಲಿ ಹುಡುಕಿದ್ರು ಇಲ್ಲೂ ಸಿಗಲಿಲ್ಲ, ಅಯ್ಯೋ ಹಂಗೆ ಅಂತ. ಏನು ಇವ್ರು ಎಂಜಾಯ್ಮೆಂಟು, ಖುಷಿ. ಯಾರನ್ನು ಖುಷಿ ಪಡಿಸ್ತಾ ಇದ್ದೀರಾ? ಸಿಗದೇ ಇದ್ರೆ ನಿಮಗೆ ಖುಷಿನಾ? ಅದರ ಒಂದಷ್ಟು ಸಿಕ್ಕಿತು, ಒಂದಷ್ಟು ಮೂಳೆಗಳು ಬಂಗಲೆ ಗುಡ್ಡ ಸಾವಿನ ಗುಡ್ಡವಾಗಿ ಪರಿಣಮಿಸಿದೆ ಅಂತೇಳಿ ಸ್ವತಃ ಪೊಲೀಸ್ ಅಧಿಕಾರಿಗಳೇ, SIT ಅಧಿಕಾರಿಗಳೇ ಆತಂಕವನ್ನು ವ್ಯಕ್ತಪಡಿಸಿದ್ರು ಅಂದರೆ ಯೋಚನೆ ಮಾಡಿ. ಎಲ್ಲ ಬಿಟ್ಟು ಆ ಬಂಗಲೆ ಗುಡ್ಡದ ತುತ್ತ ತುದಿಯಲ್ಲಿ ಶವಗಳನ್ನು ಹೂತಿಡಲಾಗತ್ತೆ. ಅದು ಅನುಮಾನಾಸ್ಪದ ಶವಗಳು. ಅದಕ್ಕೆ ಸರಿಯಾದ ಒಂದು ಅವನು ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಕಾನೂನು ರೀತಿಯ ಪ್ರಕ್ರಿಯೆಗಳಾಗಬೇಕಲ್ಲ. ಪೋಸ್ಟ್ಮಾರ್ಟಮ್ ಆಗಬೇಕು, ಅದಕ್ಕೆ ಪ್ರಕಟಣೆ ಹೊಡಿಸ್ಬೇಕು, ಅದಕ್ಕೆ ಬೇಕಾದಂಥ ಎಲ್ಲ ಪರೀಕ್ಷೆಗಳನ್ನ ಮಾಡಬೇಕು. ಅದ್ಯಾವುದೂ ಆಗಲಿಲ್ವಾ? ಅದ್ಯಾವುದು ಆಗದೆ ಹಂಗೆ ಮಾಡಿದಾಗ ಅದನ್ನು SIT ಎನ್ಕ್ವೈರಿ ಮಾಡಿದಾಗ SITಗೆ ತನಿಖೆಯಲ್ಲಿ ಸಿಗಬೇಕಾದಂಥ ಒಂದಷ್ಟು ಸಾಕ್ಷಿಗಳು, ಮೂಳೆಗಳು, ಮತ್ತು ಆ ಒಂದು ಮಣ್ಣು, ಆ ಮಣ್ಣಲ್ಲಿ ಒಂದಷ್ಟು ವರ್ಷಗಳ ಕಾಲ ಆ ಮಣ್ಣಲ್ಲಿ ಮೂಳೆಗಳು ಕೂಡ ಕರಗೋಗ್ತವೆ. ಆ ಮಣ್ಣಿನ ಸ್ಯಾಂಪಲ್ಸ್ಗಳನ್ನು ಎಲ್ಲ FSLಗೆ ಕಳಿಸಿದರೆ ಆ ರಿಪೋರ್ಟ್ ಕೂಡ ಬಂದಿದೆ. ಈಗ ಇವರು ಈಗೆಲ್ಲ ಟ್ವಿಸ್ಟ್ ಸಿಕ್ಕಿದೆ, 200 ಕೋಟಿ ಅಂತ ಹೇಳಿ ಬಾಯಿ ಬಡ್ಕೊಳ್ತಾರಲ್ಲ. SIT ರಚನೆ ಆಯಿತು. ಧರ್ಮಸ್ಥಳ ಭಾಗದಲ್ಲಿ ಒಂದು ದೊಡ್ಡ ಹತ್ಯಾಕಾಂಡ ಆಗಿರುವ ಬಗ್ಗೆ ಸುಪ್ರೀಂ ಕೋರ್ಟ್ನ ನಿರ್ದೇಶನ ಮತ್ತು SIT ರಚನೆಯಾಗಿದೆ. ಅದು ಎನ್ಕ್ವೈರಿ ಆಯಿತು, ಅದಕ್ಕೊಂದು ತಂಡ ರಚನೆ ಆಯಿತು, ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚೆ ಆಯಿತು. ಸಂಬಂಧಪಟ್ಟ ಅಧಿಕಾರಿಗಳು ಎನ್ಕ್ವೈರಿ ಮಾಡಿದ್ರು. ಇಂಥದ್ದೊಂದು ಗಂಭೀರ ಪ್ರಕರಣದಲ್ಲಿ ಎನ್ಕ್ವೈರಿ ಆಗಿದೆ. ಸರ್ಕಾರ ಏನು ಮಾಡ್ತಾ ಇದೆ, ಗೃಹ ಇಲಾಖೆ ಏನು ಮಾಡ್ತಾ ಇದೆ, ಮುಖ್ಯಮಂತ್ರಿಗಳು ಏನು ಮಾಡ್ತಿದ್ದೀರಾ, ಇದ್ರ ಬಗ್ಗೆ ಸ್ಪಷ್ಟನೆ ಕೊಡಿ. ಇದ್ರ ಬಗ್ಗೆ ತನಿಖೆಯ ವರದಿಯನ್ನು ಪ್ರಕಟಿಸಿ ನ್ಯಾಯಾಲಯಕ್ಕೆ ತಿಳಿಸಿ. ಇದೇನಾದ್ರು ಹತ್ಯಾಕಾಂಡ ಆಗಿದ್ದರೆ ಅದರ ಮಾಡಿದವರು ಯಾರು, ಅವ್ರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಿ. ಈ ರಾಜ್ಯದಲ್ಲಿ ಇಂಥ ಒಂದು ಹತ್ಯಾಕಾಂಡ ಆಗಿದ್ರೆ ಅದೊಂದು ತಮಾಷೆ ವಿಚಾರನ. ಏನು ಮಾಡ್ತಿದ್ದೀರಾ ಮುಖ್ಯಮಂತ್ರಿಗಳೇ, ಏನು ಮಾಡ್ತಿದ್ದೀರಾ ಗೃಹ ಸಚಿವರೇ ಅಂತೇಳಿ ಕೇಳೋ ಧೈರ್ಯ, ದಮ್ಮು, ತಾಕತ್ತಿಲ್ಲದೆ ಈಗ ಯಾವುದೋ ಒಂದು ಸ್ಕ್ರಿಪ್ಟೆಡ್ ಕಥೆ ಇಟ್ಕೊಂಡು 200 ಕೋಟಿ ಹಾಗೆ ಹೀಗೆ ಪ್ರಕಾಶ್ ರೈ ಇದ್ದಾರಂತೆ, ಹಂಗಂತೆ ಹಿಂಗಂತೆ. ಹೋಗಿ ಯಾವುದಾದ್ರೂ ಮೀಡಿಯಾ ಕೆಲಸಗಳನ್ನ ಬಿಟ್ಟು ಇವರೆಲ್ಲ ಬಾಗ್ಲಾಕೊಂಡು ಆ ರೈತರಿಗೆ ಏನಾದ್ರು ಸಹಾಯ ಮಾಡೋಕ್ಕೆ ಹೋಗಿ. ಇಲ್ವಾ? ಯಾರಾದ್ರು ಬೂಟ್ ನೆಕ್ಕಕ್ಕೆ ಹೋಗಿ. ಸುಮ್ಮನೆ ಯಾಕೆ ಮಾಧ್ಯಮಗಳು ಕೆಲಸ ಮಾಡ್ತೀರಾ? ಅವಿವೇಕಿಗಳು, ಹುಚ್ಚರು, ಬೂಟ್ ನೆಕ್ಕರು ತಂದು ಸತ್ಯದ ಪರವಾಗಿ ಮಾತಾಡೋಕ್ಕೆ ಇವ್ರಿಗೆ ಧೈರ್ಯ ಇಲ್ಲ. ಇದ್ರ ಬಗ್ಗೆ ಮಾತಾಡ್ತಾರೆ. ಆಯ್ತಪ್ಪ, ನಾನು ನಿಜವಾಗಿಯೂ ನ್ಯಾಯದ ಪರವಾಗಿ ನಿಂತಿರುವ ಮಾಧ್ಯಮಗಳ ಬಗ್ಗೆ ನನಗೆ ನಿಜವಾಗ್ಲೂ ಗೌರವ ಇದೆ. ಯಾಕೆಂದರೆ ಮಾಧ್ಯಮದ ಘನತೆಯನ್ನು ಬೆರಳೆಣಿಕೆಯ ಮಾಧ್ಯಮಗಳಾದರೂ ಕೂಡ, ಪ್ರಿಂಟ್ ಮೀಡಿಯಾ, ಒಂದಷ್ಟು ಡಿಜಿಟಲ್ ಮೀಡಿಯಾ, ಇನ್ನೊಂದಷ್ಟು ಕೆಲವು ಮುಖ್ಯವಾಹಿನಿ ಮಾಧ್ಯಮಗಳು ಬೆರಳೆಣಿಕೆ ಆದರೂ ಕೂಡ ಅವು ಸತ್ಯವನ್ನು ಎತ್ತಿ ಹಿಡಿತಿದ್ದೇವೆ. ಅಂಥ ಮಾಧ್ಯಮಗಳ ಬಗ್ಗೆ ನನಗೆ ಬಹಳ ಪ್ರೀತಿ, ಗೌರವ ಇದೆ. ಈ ಬೂಟ್ ನೆಕ್ಕೋರ ಬಗ್ಗೆ, ಬಡಬಡ ಅಂತ ಮಾತಾಡೋರ ಬಗ್ಗೆ ನನಗೆ ಕೌಡೆ ಕಾಸಿನ ಕಿಮ್ಮತ್ತು ಕೊಡಲ್ಲ. ಅವ್ರಿಗೆ ಅವು ವ್ಯಾಲ್ಯೂನೇ ಇಲ್ಲ, ಅವಕ್ಕೆ ಬೆಲೆ ಇಲ್ಲದ ಬೂಟ್ ನೆಕ್. ಅವು ಮಾಧ್ಯಮಗಳ ಹೆಸರಿನ ಬೂಟ್ ನೆಕ್ಕುವಂಥ ಏನು ಹೇಳಬೇಕು, ಏನು ಹೇಳಬೇಕು, ಏನು ಹೇಳಬಾರ್ದು. ಆಯ್ತು, ಈಗೆಲ್ಲ ಇಷ್ಟೆಲ್ಲ ಮಾಡ್ತಿದ್ರಲ್ಲಪ್ಪ, ಆಯಿತು ಎಲ್ಲ ಆಗ್ತಿದೆಯಲ್ಲಪ್ಪ. ಆಮೇಲೆ ಇವ್ರು ಇದ್ದಾರಲ್ಲ, ಈ ಧರ್ಮಸ್ಥಳ ಭಾಗದಲ್ಲಿ ಸೌಜನ್ಯ ಅನ್ಯಾಯ ಆಯ್ತಲ್ಲ, ದಮನ ಆಯ್ತಲ್ಲ ಪಾಪ, ಹುಡುಗಿ ಕೊಲೆ ಮಾಡಿದ್ರಲ್ಲ, ಕೊಂದವರ ಯಾರು ಅಂತೇಳಿ ನಾವು ಆಗ್ರಹ ಪಡಿಸ್ತಿದ್ದೀವಲ್ಲ. ಸೌಜನ್ಯ ವಿರೋಧಿಯಾಗಿರುವಂಥ ಗುಂಪಿದೆಯಲ್ಲ, ಈ ಡಕಾಕೋರರು, ದುಷ್ಟರು. ಈ ದುಷ್ಟರು ಆಯ್ತಪ್ಪ, ಇವರು ತೊಂದರೆ ಮಾಡಿದಾರಾ, ಇವರು ಷಡ್ಯಂತ್ರ ಮಾಡಿದಾರಾ, ಅಥವಾ ಸೌಜನ್ಯ ಪರವಾಗಿರೋರು ಷಡ್ಯಂತ್ರ ಮಾಡಿದಾರಾ? ಸತ್ಯ ಬೇಕಲ್ವಾ? SIT ಈಗಾಗಲೇ SIT ತನಿಖೆ ಬಹಿರಂಗ ಆಗಲಿ ಅಂತೇಳಿ ಯಾಕೆ ನೀವೆಲ್ಲ ಹೋರಾಟ ಮಾಡ್ತಾ ಇಲ್ಲ?
ಯಾಕೆ ಮಾಧ್ಯಮಗಳು SIT ರಚನೆ ಬಹಿರಂಗ ಆಗಲಿ, ಸತ್ಯ ಹೊರಗಡೆ ಬರಲಿ ಅಂತೇಳಿ ಯಾಕೆ ಕೇಳ್ತಾ ಇಲ್ಲ? ಅದನ್ನು ಕೇಳಲ್ಲ. ಈ ಯಾವುದೋ ಒಂದು ಕತೆ ಸಿನಿಮಾ ರೆಡಿಯಾಗಿದೆ, ಅದ್ರ ಬಗ್ಗೆ ಈಗ ಮಾತಾಡ್ತೇವೆ. SIT ತನಿಖೆ ಆಗಿದೆಯಲ್ಲ, ಅದರ ಸತ್ಯತೆ ಏನು, ಅದ್ರ ಕತೆ ಏನಾಯಿತು, ಏನೆಲ್ಲ ಬೆಳವಣಿಗೆಗಳಾಗಿದ್ದಾವೆ, ಹಾಗಿದ್ರೆ ಅಲ್ಲಿ ಮೂಳೆಗಳು ಸಿಕ್ಕಿದ್ರೆ ಯಾರ ಮೂಳೆಗಳು, ಯಾವ ಕಾಲದ್ದವು, ಅವರು ಯಾವ ಮೂಳೆಗಳು, ಅಸ್ಥಿಪಂಜರಗಳು ಯಾರಿಗೆ ಹೋಲಿಕೆ ಆಗ್ತವೆ, ಅದ್ರ ಬಗ್ಗೆ ಏನಾದರೂ ಪ್ರೋಸೆಸ್ ಮಾಡ್ತಾ ಇದ್ದೀರಾ? ಹಾಗಿದ್ರೆ ಕೊಂದವರು ಯಾರು, ಯಾಕೆ ಕೊಂದ್ರು, ಸಿಕ್ಕರೆ ಯಾಕೆ ಕೊಂದ್ರು, ಯಾರು ಕೊಂದ್ರು, ಎಷ್ಟು ಪ್ರಮಾಣದಲ್ಲಿ ಆ ಭಾಗದಲ್ಲಿ ಈ ರೀತಿ ಆಗಿದೆ, ಒಂದೇ ಜಾಗದಲ್ಲಿ ಒಂದೇ ಸ್ಥಳದಲ್ಲಿ ಈ ರೀತಿ ಆಗೋದಕ್ಕೆ ಕಾರಣ ಏನು? ಇಂಥವನ್ನು ಮಾತಾಡಬೇಕಲ್ಲ. ಈಗ ಸೌಜನ್ಯ ಹೋರಾಟಗಾರರನ್ನು ವಿರೋಧಿಸುವ ದುಷ್ಟಪಡೆ ಇದನ್ನು ಕೇಳಬೇಕಲ್ಲ. SIT ವರದಿ ಬರಲಿ, ಏನಾಗಿದೆ ಸತ್ಯ ಬರಲಿ ಅಂತ. ಆಯ್ತಪ್ಪ, ಈ ಮಾಧ್ಯಮಗಳು ಮತ್ತು ಈ ಸೌಜನ್ಯ ವಿರೋಧಿ ಹೋರಾಟಗಾರರು ಮಾನ್ಯ ನ್ಯಾಯಾಲಯ ಅಕ್ವಿಟಲ್ ಕಮಿಟಿ ರಚನೆ ಮಾಡಿ ಅಂತ ಹೇಳಿದೆ. ಅಕ್ವಿಟಲ್ ಕಮಿಟಿ ಯಾಕೆ ರಚನೆ ಮಾಡಿಲ್ಲ ಅಂತ ಕೇಳೋ ತಾಕತ್ತಿಲ್ವಾ, ಧೈರ್ಯ ಇಲ್ವಾ? ಅದ್ರ ಬಗ್ಗೆ ಮಾತಾಡಿ. ಅಕ್ವಿಟಲ್ ಕಮಿಟಿ ಅಂದರೆ ಏನು? ಅಕ್ವಿಟಲ್ ಕಮಿಟಿ ರಚನೆ ಮಾಡಿ ಕ್ರಮ ತೆಗೆದುಕೊಳ್ಳಿ ಅಂತ ಹೇಳಿದೆಯಲ್ಲ ನ್ಯಾಯಾಲಯ. ಅಂದರೆ ಈ ಪ್ರಕರಣದಲ್ಲಿ, ಸೌಜನ್ಯ ಪ್ರಕರಣದಲ್ಲಿ ಯಾರು ತಪ್ಪು ಮಾಡಿದ್ದಾರೆ, ಯಾರು ಕರ್ತವ್ಯ ಭ್ರಷ್ಟತೆ ಮಾಡಿದ್ದಾರೆ, ಯಾರು ಕಾನೂನಿನ ಕಣ್ಣಿಗೆ ಮಣ್ಣೆರ್ಚಿದ್ದಾರೆ, ಯಾರು ಕಾನೂನನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾರೆ, ಯಾರು ದುಷ್ಟರನ್ನು ರಕ್ಷಣೆ ಮಾಡ್ತಿದ್ದಾರೆ, ಅಂಥವರನ್ನು ತನಿಖೆ ನಡೆಸಿ ಅಂಥವರನ್ನು ಗುರುತಿಸಿ ಶಿಕ್ಷೆಗೆ ಒಳಪಡಿಸುವ ಕ್ರಮ ಅದು. ಅಂಥವ್ರನ್ನ ಗುರುತಿಸಿ ಅವ್ರು ಯಾರು ಅಂತ ಗೊತ್ತಿದೆಯಲ್ವಾ, ತಪ್ಪಿತಸ್ಥರು ಅಂತ, ಅವ್ರನ್ನ ಎನ್ಕ್ವೈರಿ ಮಾಡಿಬಿಟ್ರೆ ಸತ್ಯ ಬರುತ್ತಲ್ಲ. ಅದಕ್ಕೇನು ಬ್ರಹ್ಮವಿದ್ಯೆ ಬೇಕಾ? ಅವನು ಸರಿಯಾದ ರೀತಿಯಲ್ಲಿ ಎನ್ಕ್ವೈರಿ ಮಾಡಿಬಿಟ್ರೆ, ನೀನು ಯಾಕಪ್ಪ ಒಬ್ಬ ವೈದ್ಯ, ಪೋಸ್ಟ್ ಮಾರ್ಟಮ್ ಮಾಡುವಂಥ ಒಬ್ಬ ವೈದ್ಯ, ಮರಣೋತ್ತರ ಪರೀಕ್ಷೆ ಮಾಡುವಂಥ ಒಬ್ಬ ವೈದ್ಯ, ನೀನು ಯಾಕೆ ಎಲ್ಲ ನಿಯಮಗಳನ್ನು ಅನುಸರಿಸಿ ಈ ಮರಣೋತ್ತರ ಪರೀಕ್ಷೆ ಮಾಡಲಿಲ್ಲ ಅಂತಂದಾಗ, ಮಾಡಲಿಲ್ಲ ಅನ್ನೋದಕ್ಕೊಂದು ರೀಸನ್ ಇರುತ್ತಲ್ವ. ಮಾಡಬಾರ್ದು ಅಂತ ಯಾರು ಹೇಳಿರ್ತಾರೆ, ಯಾಕೆ ಮಾಡಲಿಲ್ಲ ಅಂತ ಹೇಳಬೇಕಲ್ಲ. ಅವನು ತನಿಖೆ ನಡೆಸಿದವನು, ತನಿಖಾಧಿಕಾರಿ, ನೀನು ಯಾಕಪ್ಪ ಸಾಕ್ಷಿಗಳನ್ನು ಸರಿಯಾದ ರೀತಿಯಲ್ಲಿ ನೀನು ಸಂಗ್ರಹ ಮಾಡಲಿಲ್ಲ, ಯಾಕೆ ಹಳ್ಳ ಇಡಿಸೋದಕ್ಕೆ ನಿನಗೆ ಯಾವ ಒತ್ತಡ ಇತ್ತು, ಅಥವಾ ನೀನೇ ಬೇಕು ಅಂತಲೇ ಮಾಡಿದ್ಯಾ, ಅಥವಾ ಒತ್ತಡ ಇದ್ದಿದ್ರೆ ಯಾರ ಒತ್ತಡ ಇತ್ತು, ಯಾವ ರೀತಿಯ ಒತ್ತಡ ಇತ್ತು, ಎಲ್ಲಿಂದ ಒತ್ತಡ ಇತ್ತು, ಸರ್ಕಾರದ ಮೂಲಕ ಒತ್ತಡ ಇತ್ತಾ, ಡೈರೆಕ್ಟ್ ನಿನ್ನ ಫೋನ್ಗೆ ಕಾಲ್ ಮೂಲಕ ಒತ್ತಡ ಇತ್ತಾ, ಆ ಒತ್ತಡ ಇದ್ದ ಹೆಸರುಗಳೇನು, ಅವರು ಅಧಿಕಾರಿಗಳ ಅಥವಾ ಪ್ರಭಾವಿಗಳ, ಇದ್ರ ಬಗ್ಗೆ ಕೇಳಬೇಕಲ್ಲ. ನಮ್ಮ ಮಾಧ್ಯಮಗಳು ಗಂಟೆಗಟ್ಟಲೆ ಕಾರ್ಯಕ್ರಮಗಳನ್ನ ಪ್ರಸಾರ ಮಾಡಬೇಕಲ್ಲ. ಇದ್ರ ಬಗ್ಗೆ ದುಷ್ಟರು, ಅತ್ಯಾಚಾರಿಗಳನ್ನು ಬೆಂಬಲಿಸುವವರು, ಕೊಲೆಗಡಕರನ್ನು ಬೆಂಬಲಿಸುವವರು, ಇದ್ರ ಬಗ್ಗೆ ಮಾತಾಡಬೇಕಲ್ಲ. ಜನರಿಗೆ ತಪ್ಪು ಸಂದೇಶ ಕೊಡೋದು ಬೇಡ. ಒಂದು ಹೇಳ್ತೀನಿ, ತಡವಾಗಿ ಆದರೂ ಪರವಾಗಿಲ್ಲ, ಸತ್ಯದ ಪ್ರಖರತೆಯ ಮುಂದೆ ದುಷ್ಟರ ಆಟಗಳು, ಕೂಟಗಳು ಭಾಳ ದಿನ ನಿಲ್ಲಲ್ಲ. ಆ ಪ್ರಖರತೆಯ ಮುಂದೆ ನೀವು ಕಮರಿ ಹೋಗಲೇಬೇಕು. ಯಾಕಂದರೆ ಸತ್ಯದ ಪ್ರಖರತೆಯ ಜ್ವಾಲೆ, ಆ ಬಿಸಿ, ಅದನ್ನು ಸಹಿಸಿಕೊಳ್ಳುವ ಸಾಮರ್ಥ್ಯ ನಿಮ್ಮಲ್ಲಿಲ್ಲ. ಯಾಕೆಂದರೆ ನೈತಿಕವಾಗಿ ಬದುಕಿಲ್ಲ, ಸತ್ಯದ ಪರವಾಗಿಲ್ಲ, ನೀವು ಸ್ವಾಭಿಮಾನವನ್ನು ಉಳಿಸ್ಕೊಂಡಿಲ್ಲ. ಹಾಗಾಗಿ ಆ ಪ್ರಖರತೆ ನಿಮ್ಮನ್ನೆಲ್ಲ ಭಸ್ಮ ಮಾಡುತ್ತೆ. ಆಗಲೇಬೇಕು. ಹಾಗಾಗಿ ಈ ಸತ್ಯಗಳನ್ನು ಒಂದಷ್ಟು ಜನರು ಕರೆಕ್ಟು ಈ ರೀತಿ ಮಾಡಿದಾಗ ಏನಾಗುತ್ತೆ, ಜನರಿಗೆ ಅವರು ವಿಶ್ಲೇಷಣೆ ಮಾಡಲ್ಲ. ಇವ್ರು ಹೇಳೋದೇ ಕರೆಕ್ಟ್. ಯಾಕಂದರೆ ಮಾಧ್ಯಮಗಳ ಮುಂದೆ ಮತ್ತು ಇವರೆಲ್ಲ ಈ ದುಷ್ಟ ಗ್ಯಾಂಗ್ ಹೇಳೋ ಮಾತುಗಳನ್ನೇ ಸತ್ಯ ಅಂತ ನಂಬುವ ಮುಗ್ಧ ಮನಸ್ಸಿನ ಜನರು ನಮ್ಮ ಸಮಾಜದಲ್ಲಿದ್ದಾರೆ. ಆದರೆ ಈ ಒಳಷಡ್ಯಂತ್ರಗಳು ಅರ್ಥ ಆಗಲ್ಲ. ನಮ್ಮದು ನೋಡಪ್ಪ, ಈಗ ಸೌಜನ್ಯ ಹೋರಾಟಗಾರರನ್ನು ವಿರೋಧಿಸುವ ಒಂದಷ್ಟು ಮಾಧ್ಯಮದವರು, ಆಮೇಲೆ ಒಂದಷ್ಟು ದುಷ್ಟರು, ಆಮೇಲೆ ಸೌಜನ್ಯ ಅನ್ಯಾಯಕ್ಕೆ ನ್ಯಾಯವನ್ನು ಕೇಳ್ತಿರುವಂಥ ಒಂದಷ್ಟು ಸಂವೇದನಾ ವಲಯ. ಈಗ ನೀವು ಯಾರನ್ನು ದೂಷಿಸೋದು ಬೇಡ. ಈಗ ನಾವು ಒಂದು ಸತ್ಯವನ್ನು ಕೆಲವೇ ನಿಮಿಷಗಳಲ್ಲಿ ಹೇಳಿ ಮುಗಿಸ್ತೀನಿ ನಾನು.
12 ವರ್ಷಗಳ ಹಿಂದೆ ಸೌಜನ್ಯ ಕೊಲೆಯಾಗಿದ್ದು ನಿಜ. ನಿಜ ಅಲ್ವಾ? ನಿಜ. ಈಗ ಒಂದಷ್ಟು ಹೃದಯ ಇರುವ, ಮಾನವೀಯತೆ ಇರುವ ಮನುಷ್ಯರು ಕೇಳೋದೇನು ಅಂದರೆ, ಸೌಜನ್ಯ ಕೊಲೆಯಾಗಿದ್ದಾಳೆ ಅಂತಂದರೆ ಅತ್ಯಾಚಾರ ಆಗಿರೋದು ನಿಜ ಆಗಿದೆಯಲ್ವಾ? ಕೊಂದವ್ರು ಯಾರು? ಅವ್ರಿಗೆ ಶಿಕ್ಷೆ ಕೊಡಿಸಿ ಅಂತ ಕೇಳೋದು ತಪ್ಪ? ಯಾರಾದರೂ ಇದನ್ನು ಕೇಳುವಂಥ ನ್ಯಾಯವಂತರು ಇದಕ್ಕೆ ಆನ್ಸರ್ ಮಾಡಬೇಕು. ನೀವು ಆನ್ಸರ್ ಮಾಡಬೇಕು. ಅದನ್ನು ಸೌಜನ್ಯ ಪರವಾದ ಹೋರಾಟಗಾರರನ್ನು ಈ ರೀತಿ ನೀವು ನಿಂದನೆ ಮಾಡ್ತೀರಲ್ಲ, ನೀವು ಹೇಳಿ. ಈಗ ನಿಮ್ಮ ಮನೆಯಲ್ಲೇ ನಿಮ್ಮ ಒಂದು ಕುಟುಂಬದ ಸದಸ್ಯೆ ಮೇಲೆ ಕೊಲೆಯಾಗಿ ಅತ್ಯಾಚಾರ ಆಗಿದರೆ ನೀವು ಇಲ್ಲ ಏನೂ ಆಗಿಲ್ಲ ಅಂತ ಸುಮ್ಮನೆ ಕೂರ್ತೀರಾ? ಇಲ್ಲ ತಾನೇ? ಇಲ್ಲ, ನಮ್ಮ ಕುಟುಂಬದ ಸದಸ್ಯೆ ಈ ರೀತಿ ಅನ್ಯಾಯ ಆಗಿದೆ, ಅದನ್ನು ಮಾಡಿದವರಿಗೆ ಶಿಕ್ಷೆ ಕೊಡಬೇಕು ಅಂತ ನೀವು ಕೇಳೋದು ಕರೆಕ್ಟ್ ಅಲ್ವಾ? ಒಂದು ಪ್ರಮುಖವಾದಂಥ ಆಗ್ರಹ ತಾನೇ ಅದು. ಅದನ್ನು ನಾವು ಕೇಳ್ತಾ ಇದ್ದೀವಿ.